ಅತಿ ಕಡಿಮೆ ಬೆಲೆಗೆ ಮಟನ್ ಪಲಾವ್ನ ಕೊಡ್ತಾ ಇದ್ದಾರೆ. ಶುರುವಾದಾಗ ಜಸ್ಟ್ 10 ರೂಪಾಯಿ ಕೊಡ್ತಾ ಇದ್ರಂತೆ. ಇದು ಒನ್ ಆಫ್ ದ ಓಲ್ಡೆಸ್ಟ್ ಹೋಟ್ಲ್ ಇನ್ ಮಳವಳ್ಳಿ ಅಂತ ಹೇಳ್ಬೋದು, ಮಿಲಿಟರಿ ಹೋಟ್ಲು. ಮಸಾಲಾ ಬಾಂಬ್ ಅಂತಾನೆ ಹೇಳ್ತೀನಿ. ಕಂಪ್ಲೀಟ್ ಮಸಾಲಾ ಜೊತೆಗಿರುವಂತ ಒಂದು ಬೋಟಿ ತಿನ್ನಬೇಕಾದ್ರೆ ತಿಂತಾನೇ ಇರಬೇಕನ್ನೋ ಒಂದು ಫೀಲ್ ಕೊಡುತ್ತೆ. ಎಲ್ಲರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನು ಇದ್ದೀನಪ್ಪ ಮಳವಳ್ಳಿಯಲ್ಲಿ ಕಳೆದ 28 ವರ್ಷಗಳಿಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ನ್ಯೂ ಕೋಮಲ ಮಿಲಿಟರಿ ಹೋಟ್ಲ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದರೆ ಅತಿ ಕಡಿಮೆ ಬೆಲೆಗೆ ಮಟನ್ ಪಲಾವ್ನ ಕೊಡ್ತಾರೆ. ಶುರುವಾದಾಗ ಜಸ್ಟ್ 10 ರೂಪಾಯಿ ಕೊಡ್ತಾ ಇದ್ದಾರಂತೆ. ಇವಾಗ 120 ರೂಪಾಯಿಗೆ ಹೆವಿ ಕ್ವಾಂಟಿಟಿಯಲ್ಲಿ ಮಟನ್ ಪಲಾವ್ನ ಕೊಟ್ಟು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಲೋಕಲಿ ವೈರಲ್ ಆಗಿರುವಂಥ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿ ಮಟನ್ ಪಲಾವ್ ಜೊತೆಗೆ ಬೆಳಗ್ಗೆ ಬಂದರೆ ಕಾಲು ಸೂಪು, ತಲೆಮಾಂಸ ಅಂತ ಕೊಡ್ತಾರೆ. ಮಧ್ಯಾಹ್ನ ಬಂದರೆ ಮುದ್ದೆ, ವೈಟ್ ರೈಸು, ಅದ್ರ ಜೊತೆಗೆ ತಲೆಮಾಂಸ, ಬೋಟಿ, ಕೈಮಾ ಅಂತ ಸಿಗುತ್ತೆ. ಹೋಗಿ ಒಂದು ಒಳ್ಳೆ ಮಟನ್ ಪಲಾವ್ ಜೊತೆಗೆ ಮುದ್ದೆ, ತಲೆಮಾಂಸ ಜೊತೆಗೆ ಕೈಮಾ ಅಂತ ಈ ಥರ ಐಟಮ್ಗಳನ್ನ ಟ್ರೈ ಮಾಡುವ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಬಿಸಿ ಬಿಸಿ ಮಟನ್ ಪಲಾವ್ ಜೊತೆಗೆ ಒಂದಷ್ಟು ನಾಟಿ ಸ್ಟೈಲ್ ಐಟಮ್ನ ಟ್ರೈ ಮಾಡುವ. ಎಸ್ ಜಾಗಕ್ಕೆ ಬಂದು ಸೆಟಲ್ ಆಗಿದೆ. ಒನ್ ಆಫ್ ದ ಓಲ್ಡೆಸ್ಟ್ ಹೋಟ್ಲ್ ಇನ್ ಮಳವಳ್ಳಿ ಅಂತ ಹೇಳ್ಬೋದು, ಮಿಲಿಟರಿ ಹೋಟ್ಲು. ಶುರುವಾಗಿ 27 ವರ್ಷ ಆಗಿದೆ. ಜಸ್ಟ್ 120 ರೂಪಾಯಿಗೆ ಆಫ್ ಅಂದ್ರೆ ಫುಲ್ ಕ್ವಾಂಟಿಟಿ ಬರುವಂತ ಒಂದು ಮಟನ್ ಬಿರಿಯಾನಿ ಕೊಡ್ತಾರೆ. ಅದು ಈ ಒಂದು ಜಾಗದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಬೆಳಿಗ್ಗೆ 8 ಗಂಟೆಯಿಂದಾನೆ ಇಲ್ಲಿ ಮಟನ್ ಐಟಮ್ ಎಲ್ಲ ಅಂದ್ರೆ ಮಟನ್ ಬಿರಿಯಾನಿ ಸಿಕ್ಕಾಪಟ್ಟೆ ಫೇಮಸ್. ಅದ್ರ ಜೊತೆಗೆ ತಲೆಮಾಂಸ, ಚಿಲ್ಲಿ ಚಿಕನ್ ಎಲ್ಲ ಕೊಡ್ತಾರಂತೆ. ಆ ಒಂದು ಐಟಮ್ ಟ್ರೈ ಮಾಡಕ್ಕೆ ತುಂಬಾ ಜನ ಬರ್ತಾರೆ. ನಾವಿಲ್ಲಿ ಮಧ್ಯಾಹ್ನ ಲಂಚ್ ಮಾಡಕ್ ಬಂದಿದೀವಿ. ಬಿಕಾಸ್ ಬೆಳಗ್ಗೆ ಕಮ್ಮಿ ವೆರೈಟಿ, ಮಧ್ಯಾಹ್ನ ಆದ್ರೆ ಮುದ್ದೆ ಸಿಗುತ್ತೆ, ತಲೆಮಾಂಸ ಸಿಗುತ್ತೆ, ಬೋಟಿ ಸಿಗುತ್ತೆ, ಈ ತರ ಕೈಮಾ ಜೊತೆಗೆ ಕೈಮಾ ಅಂತ ಈ ತರ ಐಟಮ್ಗಳು, ಎಕ್ಸ್ಟ್ರಾ ಐಟಮ್ಗಳು ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮಧ್ಯಾಹ್ನ ವಿಸಿಟ್ ಮಾಡಿದ್ವಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿರಿಯಾನಿ ಸಿಗುವಂಥದ್ದು. ಒಂದು 3-3:30 ಆ ಟೈಮ್ಗೆ ಬಿರಿಯಾನಿ ಕ್ಲೋಸ್ ಆಗುತ್ತೆ. ಮ್ಯಾಕ್ಸಿಮಮ್ 4 ಗಂಟೆ ಅನ್ಕೊಳ್ಳಿ. 4 ಗಂಟೆ ಒಳಗೆ ಬಿರಿಯಾನಿ ಸಿಗುವಂಥದ್ದು. ಅದಾದ್ಮೇಲೆ ಯಾವ ಐಟಮು ಸಿಗಲ್ಲ. 6 ಗಂಟೆಗೆ ಶುರು ಆಗುತ್ತೆ. ನಾವಿಲ್ಲಿ ಮಧ್ಯಾಹ್ನ ಬಂದಿದ್ವಿ. ಫುಡ್ ಆರ್ಡರ್ ಮಾಡಬೇಕು. ಸರ್, ನಮಗೆ ಒಂದು ಹಾಫ್ ಮಟನ್ ಪಲಾವ್. ಅದು ಬಿಟ್ರೆ ನಿಮ್ಗೆ ಮಟನ್ ಖಾಲಿ ಆಗೈತೆ. ತಲೆಮಾಂಸ ಇದೆ, ಬೋಟಿ, ಕೈಮಾ, 3 ಐಟಮ್. ಮಟನ್ ಕುರ್ಮಾ ಖಾಲಿನಾ? ಓಕೆ, ಸರಿ. ತಲೆಮಾಂಸ, ಬೋಟಿ ಮತ್ತೆ ಕೈಮಾ, ಅದ್ರ ಜೊತೆ ಮುದ್ದೆ ಕೊಟ್ಬಿಡಿ. ಇಲ್ಲ, ಪಲಾವ್ ಕೊಡಿ, ಮುದ್ದೆನೂ ಕೊಡಿ. ಎಸ್, ನಾನು ಮಟನ್ ಕುರ್ಮಾ ಟ್ರೈ ಮಾಡೋಣ ಅನ್ಕೊಂಡೆ. ನಾನು ಪಕ್ಕದ ಟೇಬಲ್ ಅಲ್ಲಿ ಟ್ರೈ ಮಾಡ್ತಾ ಇದ್ದೆ ನಾನು ಬಂದಾಗ. ಬಟ್ ಸ್ವಲ್ಪ ಕ್ರೌಡ್ ಜಾಸ್ತಿ ಬಂದಿರೋದ್ರಿಂದ ಐಟಮ್ ಖಾಲಿ ಆಗಿದೆ. ಬಿಕಾಸ್ ಇವತ್ತು ಏನೋ ಹಬ್ಬ ಇದೆ ಅಂತ ಹೇಳಿದ್ರು, ಅದಕ್ಕೆ ಕ್ವಾಂಟಿಟಿನೂ ಕಮ್ಮಿ ಮಾಡಿದೀನಿ ಅಂತ ಹೇಳಿದ್ರು. ಆ ಒಂದು ಕಡೆಗೆ ಮಟನ್ ಕುರ್ಮಾ ಖಾಲಿ. ಬಿಸಿ ಬಿಸಿಯಾಗಿ ಮಟನ್ ಪಲಾವ್ ರೆಡಿ ಆಗಿದೆ. ದಮ್ ಕಟ್ಟಿ ಜಸ್ಟ್ ಇವತ್ತು ತಂದಿದ್ದಾರೆ. ಐಟಮ್ ತಗೋಬರ್ಲಿ, ತೋರಿಸ್ಬಿಟ್ಟು ಟೇಸ್ಟ್ ಮಾಡ್ತೀನಿ. ಎಸ್, ನಾವು ಆರ್ಡರ್ ಮಾಡಿರುವಂತಹ ಐಟಮ್ ಎಲ್ಲಾನು ಬಂದಾಗಿದೆ. ಫಸ್ಟ್ ಇಲ್ಲಿ ಇವರ ಸ್ಪೆಷಲ್ ಮಟನ್ ಬಿರಿಯಾನಿ ಮಾಯಿಸ್ಟ್ ಆಗಿ ನೋಡ್ಬೇಕಾದ್ರೆ ಸಖತ್ತಾಗಿ ಕೆಂಪು ಮಸಾಲೆ ಜೊತೆ ಕೊಟ್ಟಿದ್ದಾರೆ. ಈ ಕಡೆ ಬಂದ್ರೆ ಮಟನ್ ಕೈಮಾ, ಇದು ಆಫ್ ಬಂದು 100 ರೂಪಾಯಿ ಅಂತ ಹೇಳಿದ್ರು. ಫುಲ್ ಬಂದು 200 ರುಪೀಸ್. ಮಟನ್ ಬೋಟಿ ಬ್ಲಡ್ ಗಿಡ್ಡೆಲ್ಲ ಜೋರಾಗಿ ಹಾಕಿ ಮಾಡಿ ಕೊಟ್ಟಿರುವಂತದ್ದು. ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಅದಕ್ಕೆ ಬೋಟಿನ ಆರ್ಡರ್ ಮಾಡಿದ್ದೀನಿ. ಅದಾದ್ಮೇಲೆ ಒಂದು ಸಾಫ್ಟ್ ಆಗಿರುವಂತ ಒಂದು ಮುದ್ದೆ ಪಕ್ಕದಲ್ಲಿ ತಲೆಮಾಂಸ. ಆಕ್ಚುಲಿ ನಾನು ಮಟನ್ ಕುರ್ಮಾ ಟ್ರೈ ಮಾಡೋಣ ಅನ್ಕೊಂಡೆ, ಅದು ಖಾಲಿ ಆಗಿರೋದ್ರಿಂದ ಈ ಒಂದು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಇವರ ಒಂದು ಟೆಂಪ್ಟಿಂಗ್ ಐಟಮ್ ಬಿಸಿ ಬಿಸಿ ಬಿರಿಯಾನಿನ ಟ್ರೈ ಮಾಡುವ. ಇದರಲ್ಲಿ ಪೀಸ್ ನೋಡಿದ್ರೆ 2, 3 ಪೀಸ್ ಕೊಟ್ಟಿದ್ದಾರೆ. ಇವರು ಹಾಫ್ ಕ್ವಾಂಟಿಟಿ. ಸ್ವಲ್ಪ ಮಾಯಿಸ್ಟ್ ಆಗಿರೋದ್ರಿಂದ ಒಂದು ಬಲ್ಕಿಯಾಗಿ ಕಾಣಿಸ್ತಾ ಇದೆ. ಒಂದು ಸಾಫ್ಟ್ ಆಗಿರುವಂತ ಒಂದು ಕೆಂಪು ಮಸಾಲೆ ಜೊತೆಗಿರುವಂತ ಒಂದು ಮಟನ್ ಪಲಾವ್ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಮೊಸರು ಅಂತೂ ಪ್ರಾಪರ್ ಆಗಿ ಹಿಡಿದಿದೆ. ಬಿಸಿ ಬಿಸಿ ದಮ್ ಹಾಕಿರೋದ್ರಿಂದ ಲೈಟ್ ಆಗಿ ಕಾಳ ಸಿಗುತ್ತೆ. ಇನ್ನೂ ಸ್ವಲ್ಪ ಅದು ಕಾಳಿದೆಯಲ್ಲ, ಹಳ್ಳಿ ತಂದ್ರೆ ಇನ್ನೂ ಸಖತ್ತಾಗಿದ್ದಿರೋದು. ಬಟ್ ಫ್ಲೇವರ್ ಅಂತೂ ಅಷ್ಟು ಸಖತ್ತಾಗಿದೆ. ಹೆವಿ ಮಸಾಲ ಅನ್ಸಲ್ಲ, ಮಿಡ್ ರೇಂಜ್ ಮಸಾಲ. ಸ್ಪೈಸಿ ಕೂಡ ಅಷ್ಟೇ ಸಖತ್ತಾಗಿದೆ. ನಮ್ಮ ಈ ಒಂದು ಮಂಡ್ಯ, ಬೆಂಗಳೂರು, ಮೈಸೂರು ಈ ಸೆಕ್ಟರ್ ಅಲ್ಲಿ ಈ ನಾಟಿ ಸ್ಟೈಲ್ ಬಿರಿಯಾನಿ ಅಂತಂದ್ರೆ ಗ್ರೀನ್ ಕಲರು ಹಸಿ ಮಸಾಲದಲ್ಲಿ ಮಾಡ್ತಾರೆ. ಬಟ್ ಇವರು ಸ್ಪೆಷಲ್ ಆಗಿ ಡ್ರೈ ಮಸಾಲದಲ್ಲಿ ಮಾಡೋದ್ರಿಂದ ಈ ಒಂದು ಕೆಂಪು ಬಿರಿಯಾನಿ ಅಂತಾರೆ. ಕೆಂಪು ಬಿರಿಯಾನಿ ಸಿಕ್ಕಾಪಟ್ಟೆ ಫೇಮಸ್. ಆ ಒಂದು ಕಾರಣಕ್ಕೆ ಕಾಳಂತೂ ಅಷ್ಟು ಸಾಫ್ಟ್ ಆಗಿದೆ. ಪೀಸ್ ಟ್ರೈ ಮಾಡುವ. ಹಂಗೆ ಬ್ರೇಕ್ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಅನ್ಸುತ್ತೆ. ಬಿಕಾಸ್ ಇವಾಗ ದಮ್ ಹಾಕಿದಾರಲ್ಲ, ಇಟ್ ವಿಲ್ ಟೇಕ್ ಟೈಮ್. ಸ್ವಲ್ಪ ಟೈಮ್ ಹಿಡಿದ್ರೆ ಇನ್ನೂ ಸ್ವಲ್ಪ ಇದಾಗುತ್ತೆ. ಬಟ್ ಈಗ ದಮ್ ಹಾಕಿ ಫ್ರೆಶ್ ಆಗಿ ಕೊಟ್ಟಿರೋದು ಸ್ವಲ್ಪ ಹಾರ್ಡ್ ಅನಿಸ್ತಾ ಇದೆ. ಫಸ್ಟ್ ಬ್ಯಾಚ್ ಅಲ್ಲಿ ಸಾಫ್ಟ್ ಆಗಿತ್ತು ಪೀಸು. ಪಕ್ಕದಲ್ಲಿ ಇದ್ರು ಬ್ರೇಕ್ ಮಾಡ್ತಾ ಇದ್ರು, ನೋಡ್ತಾ ಇದ್ದೆ. ಬಟ್ ನಂದು ಈಗ ಫ್ರೆಶ್ ಬ್ಯಾಚ್ ಆಗಿರೋದ್ರಿಂದ ಪೀಸ್ ಸ್ವಲ್ಪ ಹಾರ್ಡ್ ಅನಿಸ್ತಾ ಇದೆ. ಸ್ವಲ್ಪ ಹಾರ್ಡ್ ಅನ್ಸುತ್ತೆ, ಬಟ್ ಚಿಯೋಬಲ್ ಜಗಿಬಹುದು. ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಸೈಡಲ್ಲಿ ಸ್ವಲ್ಪ ಮಟನ್ ಹಾರ್ಡ್ ತಿಂತಾರೆ. ಅಂಥವ್ರಿಗೆ ಈ ಒಂದು ಪೀಸ್ ಪರ್ಫೆಕ್ಟ್ ಆಗಿರುತ್ತೆ. ಬಟ್ ಇವ್ರ ಪೀಸ್ನ ಪ್ರಾಪರ್ ಆಗಿ ಕುಕ್ ಮಾಡಿರ್ತಾರೆ. ಈ ಒಂದು ಬ್ಯಾಚಲ್ಲಿ ಮಾತ್ರ
ಮುಕ್ಕಾಲು ಭಾಗ ಕುಕ್ ಆಗಿದೆ. ನೆಕ್ಸ್ಟ್ ಬೋಟಿ ಮತ್ತು ಮುದ್ದೆ ಟ್ರೈ ಮಾಡುವ. ಎಲ್ಲ ಸೈಡ್ಗೆ ಇಟ್ಟು ಆ ಮುದ್ದೆ ನೋಡಿ ಅಷ್ಟು ಸಾಫ್ಟಾಗಿ ಒಂದು ದೊಡ್ಡ ಸೈಜಲ್ಲಿ ಬಲ್ಕಿ ಆಗಿದೆ, ಹೆವಿ ಆಗಿದೆ. ಹಂಗೆ ಇಲ್ಲಿಟ್ಟು ಈ ಬೋಟಿನ ಹಂಗೆ ಡಂಪ್ ಮಾಡ್ಕೊಳುವ. ಬ್ಲಡ್ಗೆ ಡಿ ಸೆಕ್ಟ್ರಲ್ಲಿ ನೀವು ಎಲ್ಲೇ ಟ್ರೈ ಮಾಡಿ ಬೋಟಿಗೆ ಕಾಮನ್ ಆಗಿ ಈ ಬ್ಲಡ್ನ ಹಾಕುವಂಥದ್ದು ಇವರು ಕೇಕ್ ಥರ ಕಟ್ ಮಾಡಿ ಹಾಕಿದ್ದಾರೆ. ಆ ಬೋಟಿ ನೋಡಿ ಪ್ರಾಪರ್ ಮಸಾಲ ಹಿಡ್ಕೊಂಡಿದೆ. ಕಂಪ್ಲೀಟ್ ಮಸಾಲ ಜೊತೆಗಿರುವಂಥ ಒಂದು ಬೋಟಿ. ಫಸ್ಟ್ ಹಂಗೆ ಟ್ರೈ ಮಾಡುವ, ಅದಾದ್ಮೇಲೆ ಮುದ್ದೆ ಜೊತೆ ಟ್ರೈ ಮಾಡುವ. ಸಖತ್ ಮಸಾಲ, ಲೈಟ್ ಸ್ಪೈಸಿ, ಒಂದು ಗ್ರೇವಿ ಅಂತೂ ತಿಕ್ಕಾಗಿರೋದ್ರಿಂದ ಆ ಬೋಟಿಗೆ ಪ್ರಾಪರ್ ಕೋಟ್ ಆಗಿರುತ್ತೆ. ಲೈಟ್ ಮಸಾಲ ಬ್ಲೆಂಡ್ ಜೊತೆಗೆ ಬೋಟಿ ತಿನ್ನಕ್ಕಂತೂ ಅಷ್ಟು ಸಖತ್ತು. ಮಿಡ್ ಅಲ್ಲಿ ಆ ಬ್ಲಡ್ ಇರುತ್ತೆ ಗೊತ್ತಾ, ಅದು ಕೂಡ ಸಿಗ್ತಾ ಇರುತ್ತೆ. ಸಖತ್ತಿದೆ ಟೇಸ್ಟ್, ಸ್ಪೈಸಿನೆಸ್ ಅಂತೂ ಆನ್ ದ ಪಾಯಿಂಟ್ ಅಲ್ಲಿದೆ. ಸಖತ್ ಸ್ಪೈಸಿ, ಒಂದು ಒಳ್ಳೆ ಮಸಾಲ ಭರಿತವಾಗಿರುವಂತ ಬೋಟಿ. ಸ್ವಲ್ಪ ಜನ ಜಾಸ್ತಿ ಇದ್ದಾರೆ, ನಾಯ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಮುದ್ದೆ ಜೊತೆ ಟ್ರೈ ಮಾಡುವ. ಹಂಗೆ ಮುದ್ದೆನ ಬ್ರೇಕ್ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ತಾ ಇದ್ರು, ಬಟ್ ನಾನ್ ತರ್ಸ್ಕೊಂಡು ಟೇಸ್ಟ್ ಮಾಡಿದ್ರೆ ಆರೋಗಿದೆ. ಹಂಗೆ ನೀಟಾಗಿ ಹದ ಮಾಡ್ಕೊಂಡು ನೀಟಾಗಿ ಒಂದು ಗ್ರೇವಿ ಡಿಪ್ ಹೊಡೆದ್ರೆ ಪ್ರಾಪರ್ ಆಗಿ ಕೋಟ್ ಆಗಿರುತ್ತೆ. ಅದ್ ನೋಡ್ಬೇಕಾದ್ರೆ ಅಷ್ಟು ಸಖತ್ ಆಗಿದೆ. ಒಂದು ಮೇಲೆ ಒಂದು ಲೇಯರ್ ಫಾರ್ಮ್ ಆಗ್ಬಿಟ್ಟಿದೆ. ಮಸಾಲಾ ಬಾಂಬ್ ಅಂತಾನೆ ಹೇಳ್ತೀನಿ. ಇಳಿತಾ ಇರ್ಬೇಕಾದ್ರೆ ಆ ಮಸಾಲಾ ಫ್ಲೇವರ್ ಅಂತ ಅಷ್ಟು ಸಖತ್ತಾಗಿ ಗೊತ್ತಾಗುತ್ತೆ. ಒಂದೊಳ್ಳೆ ಬೆಸ್ಟ್ ಟೇಸ್ಟ್ ಅಲ್ಲಿರುವಂತ ಬೋಟಿ ಮುದ್ದೆಗಂತೂ ಅಷ್ಟು ಆಪ್ಟ್ ಆಗಿದೆ. ತಿನ್ನಬೇಕಾದ್ರೆ ತಿಂತಾನೇ ಇರ್ಬೇಕು ಅನ್ನೋ ಒಂದು ಫೀಲ್ ಕೊಡುತ್ತೆ. ಅಷ್ಟು ಸಖತ್ತಾಗಿರುವಂತ ಒಂದು ಬೋಟಿ. ಲಿಟ್ರಲ್ ಆಗಿ ನೀವು ಎಷ್ಟೇ ಬೈಟ್ ಮಾಡಿ ಒಂದು ಕಿಂಚಿತ್ತು ಕೂಡ ಒಂದು ರಾ ಮಿಕ್ಸ್ ಫ್ಲೇವರ್ ನಿಮ್ಗೆ ಗೊತ್ತಾಗಲ್ಲ. ಪ್ರಾಪರ್ ಮಸಾಲಾ ಬ್ಲೆಂಡಿಂಗು ಪ್ರಾಪರ್ ಆಗಿ ಕುಕ್ ಮಾಡಿರ್ತಾರೆ. ಆ ಒಂದು ಕುಕ್ ಆಗಿರೋದ್ರಿಂದ ಬೋಟಿ ಸಾಫ್ಟ್ ಆಗಿ ಆ ಮಸಾಲ ಕೂಡ ಇಳಿದಿರುತ್ತೆ. ಸೊ ಮಸಾಲನ ಫೀಲ್ ಮಾಡ್ತಾ ತಿಂತೀರಾ. ಮುದ್ದೆಗಂತೂ ಅಷ್ಟು ಸಖತ್ತಾಗಿದೆ. ಇನ್ನೊಂದು ಬೈಟು. ಸೈಕ್ ಕೈಮಾ ಉಂಡೆ, ಒಂದು ವಾಟ್ರಿ ಕನ್ಸಿಸ್ಟೆನ್ಸಿ ಇರುವಂತ ಒಂದು ಗ್ರೇವಿ. ಬೋಟಿಗೆ ಇದಕ್ಕೆ ಆಪೋಸಿಟ್ ತಿಕ್ಕಾಗಿತ್ತು, ಇದರಲ್ಲಿ ವಾಟ್ರಿ ಕನ್ಸಿಸ್ಟೆನ್ಸಿಯಾಗಿ ಕೊಟ್ಟಿದ್ದಾರೆ. ಹಂಗೆ ಬ್ರೇಕ್ ಮಾಡಿದ್ರೆ ಪೀಸ್ ಇನ್ನೂ ಚಾಪ್ ಮಾಡಬೇಕಿತ್ತು ಅನ್ಸುತ್ತೆ, ಬಟ್ ಪ್ರಾಪರ್ ಮಸಾಲ ಹಿಡಿದಿರುತ್ತೆ. ಒಂದು ಬೈಟ್ ಮಾಡುವ, ಅದಾದ್ಮೇಲೆ ಇದ್ರ ಬಗ್ಗೆ ಮಾತಾಡುವ. ಗ್ರೇವಿಗೆ ಡಿಪ್ ಹೊಡೆದು ಒಂದು ಬೈಟ್ ಗುರು. ಮೀಟ್ ಬಾಂಬು ಮೀಟ್ ಒಂದು ನಿಮಗೆ ಪ್ರತಿಯೊಂದು ಬೈಟಲ್ಲಿ ಗೊತ್ತಾಗುತ್ತೆ, ಬಟ್ ಇನ್ನು ಚಾಪ್ ಮಾಡಿ ಪ್ರಾಪರ್ ಆಗಿ ಮಾಡಿದ್ರು ಅನ್ಕೊಳ್ಳಿ. ಮಸಾಲ ಪರ್ಫೆಕ್ಟ್ ಆಗಿ ಹಿಡಿದಿರೋದು, ಬಟ್ ಇಲ್ಲಿ ಮಸಾಲ ಹಿಡಿದಿಲ್ಲ ಅನ್ಸುತ್ತೆ. ಲೈಟ್ ಆಗಿ ಒಂದು ಮೀಟಿ ಬಾಂಬು, ಮೀಟಿ ಗೊತ್ತಾಗುತ್ತೆ, ಮೀಟಿ ಶಾ ಗೊತ್ತಾಗುತ್ತೆ, ಬಟ್ ಪ್ರಾಪರ್ ಆಗಿ ಕುಕ್ ಮಾಡಿದ್ದಾರೆ. ವಾಟರ್ ಇದ್ರು ಕೂಡ ಒಂದು ಗ್ರೇವಿ ತನ್ನ ಫ್ಲೇವರ್ನ ಬಿಟ್ಕೊಡದೆ ಡಾಮಿನೇಟ್ ಮಾಡ್ತಾ ಇದೆ. ಗ್ರೇವಿ ಗುರು ಅಲ್ಟಿಮೇಟ್ ಆಗಿದೆ. ಮುದ್ದೆ ಟ್ರೈ ಮಾಡುವ, ಸಖತ್ತಾಗಿರುತ್ತೆ. ಸ್ವಲ್ಪ ಮುದ್ದೆನ ಹದ ಮಾಡಿಕೊಂಡು ಹಂಗೆ ಡಿಪ್ ಮಾಡಿ ತಿಂದ್ರಂತ ಸೈಕ್. ಸೂಪರ್ ಇದೆ ಗುರು. ಗ್ರೇವಿ ಅಂತೂ ಅಲ್ಟಿಮೇಟು. ಆ ಖಾರನ ಬಿಟ್ಕೊಡ್ತಾನೆ ಇಲ್ಲ, ಮಸಾಲನ ಬಿಟ್ಕೊಡ್ತಾ ಇಲ್ಲ, ಡಾಮಿನೇಟ್ ಮಾಡುತ್ತೆ. ಸಖತ್ತಾಗಿದೆ. ಬೋಟಿ ಬಿಟ್ರೆ ಕೈಮಾ ಬೋಟಿ ಒಂದು ಲೆವೆಲ್ ಮೇಲೆ, ಅದು ಒಂದು ಲೆವೆಲ್ ಕಮ್ಮಿ ಇರುತ್ತೆ ಟೇಸ್ಟಲ್ಲಿ ಒಂದು ಕೈಮಾ. ಬಟ್ ಬೋಟಿ ಇನ್ನೂ ಸಖತ್ತಾಗಿದೆ. ಬಟ್ ಇದು ಕೂಡ ಆಪ್ಟ್ ಆಗಿದೆ. ಎರಡು ಕೂಡ 100 ರೂಪಾಯಿಗೆ ಹಾಫ್ ಕ್ವಾಂಟಿಟಿಯಲ್ಲಿ ಕೊಡ್ತಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನಂಗೆ ಲಾಸ್ಟಲ್ಲಿ ತಲೆ ಮಾಂಸ. ಇದನ್ನ ಆ್ಯಕ್ಚುಲಿ ಫಸ್ಟಲ್ಲೇ ಟ್ರೈ ಮಾಡಬೇಕಿತ್ತು. ನಾನು ಬಿರಿಯಾನಿಗೆ ಟೆಂಪ್ಟ್ ಆಗಿ ಎಲ್ಲನೂ ಉಲ್ಟಾ ಮಾಡ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಒಂದು ನಾಲ್ಗೆ ಪೀಸ್ ದವಡೆ ಪೀಸು, ನಾಲ್ಗೆ ಪೀಸ್ ಆಯಿತು ಇಲ್ಲ ಕಿವಿ ಪೀಸು ಎಲ್ಲ ಬಂದಿರುವಂಥದ್ದು. ನಾವು ಯಾವ ಪೀಸ್ ತೊಗೊಳ್ಳೋಣ, ಈ ಪೀಸ್ ತೊಗೊಂಡು ಟೇಸ್ಟ್ ಮಾಡುವ. ಲೈಟಾಗಿ ನಿಮ್ಗೆ ಒಂದು ಗ್ರೇವಿ ಆಯಿಲಿಶ್ ಆಗಿ ಈ ಚಿಲ್ಲಿ ಚಿಕನ್ ಬರುತ್ತಲ್ಲ ಆ ಥರ ಒಂದು ಇದರಲ್ಲಿ ಕಾಣಿಸ್ತಾ ಇದೆ. ಮೀಟ್ ಅಂತೂ ಪ್ರಾಪರ್ ಆಗಿ ಕುಕ್ ಮಾಡಿದ್ದಾರೆ. ಖಚಿತನೇ ಆ ಮಸಾಲೆ ಜ್ಯೂಸಿನ ಸೌಟ್ ಆಗಿ ಜಗಿತಾನೆ ಇರ್ಬೋದು. ಗ್ರೇವಿ ಸ್ವಲ್ಪ ಸ್ಪೈಸಿನೆಸ್ ಕಮ್ಮಿ, ಏನು ಕೈಮಾದಲ್ಲಿತ್ತು, ಬೋಟಿಲಿತ್ತಲ್ಲ ಅಷ್ಟು ಸ್ಪೈಸಿ ಇದೆ. ಇನ್ನೂ ಮಜವಾಗಿದ್ದಿರೋದು. ಸ್ವಲ್ಪ ಮುದ್ದೆ ಟ್ರೈ ಮಾಡುವ. ಇದು ಗ್ರೇವಿ ಅಂತೂ ವಾಟರ್ ಕನ್ಸಿಸ್ಟೆನ್ಸಿ ನೋಡಕ್ ನಿಮ್ಗೆ ಲೈಟ್ ಆಗಿ ಚಿಲ್ಲಿ ಚಿಕನ್ ಆಯಿಲಿಶ್ ಆಗಿ ಗ್ರೇವಿ ಕಾಣಿಸ್ತಾ ಆ ಥರ ಒಂದು ಇದರಲ್ಲಿ ಕಾಣಿಸ್ತದೆ. ಬಟ್ ಸಿಕ್ಕಾಪಟ್ಟೆ ಕಂಪ್ಲೀಟ್ ವಾಟರ್ ಕನ್ಸಿಸ್ಟೆನ್ಸಿ ಇರುವಂಥ ಒಂದು ಗ್ರೇವಿ. ಒಂದು ಬೈಟ್ ಚೆನ್ನಾಗಿದೆ. ಮುದ್ದೆಗೆ ಆಯಿಲ್ನೆಸ್ ಅಂತೂ ಫಸ್ಟ್ ಬೈಟಲ್ಲೇ ಫೀಲ್ ಮಾಡ್ತೀರಾ. ಏನೇ ಆದರೂ ಕೂಡ ಬಂದರೆ ಬೋಟಿ ಕೈಮಾ ಗ್ರೇವಿ ಎರಡನ್ನೂ ಮಿಸ್ ಮಾಡಬೇಡಿ. ಸಖತ್ ಟೇಸ್ಟಲ್ಲಿ ಇರುತ್ತೆ. ಅದು ಬಿಟ್ಟು ಏನೋ ಟ್ರೈ ಮಾಡ್ತೀನಿ, ತಲೆ ಮಾಂಸನ ಟ್ರೈ ಮಾಡ್ಬೋದು. ಗ್ರೇವಿ ಅಂತೂ ಅಷ್ಟು ಅಚ್ಚುಕಟ್ಟಾಗಿದೆ, ಪೀಸು ಪ್ರಾಪರಾಗಿ ಕುಕ್ ಆಗಿರುತ್ತೆ. ಮಸ್ತು. ಸೊ ನಾನು ಇನ್ನೊಂದಷ್ಟು ಎಲ್ಲ ಐಟಮ್ನ ಖಾಲಿ ಮಾಡಬೇಕು. ಇನ್ನೂ ಬೇಜಾನ್ ಐಟಮ್ ಇದೆ, ಬ್ರೈನ್ ಇದೆ. ಅದು ಬಿಟ್ಟರೆ ಈ ಮಧ್ಯಾಹ್ನ ಟೈಮಲ್ಲಿ ಪ್ರಾಪರಾಗಿ ಬಂದರೆ ನಿಮಗೆ ಮಟನ್ ಕುರ್ಮಾ ಕೂಡ ಸಿಗುವಂಥದ್ದು. ಬಿಟ್ಟರೆ ವೈಟ್ ರೈಸ್ ಸಿಗುತ್ತೆ, ಕಾಲ್ ಸೂಪ್ ಇರುತ್ತೆ. ಕಾಲ್ ಸೂಪು ಮಧ್ಯಾಹ್ನ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಬೆಳಗ್ಗೆ ಟೈಮಲ್ಲಿ ಕಾಲ್ ಸೂಪ್ ಸಿಗುವಂಥದ್ದು. ಮಧ್ಯಾಹ್ನ ಸಿಕ್ಕರೆ ಅದನ್ನು ಕೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಕಂಪ್ಲೀಟ್ ಇದ್ರೆ ಎಕ್ಸಾಕ್ಟ್ ಲೊಕೇಶನ್ನು, ಟೈಮಿಂಗು ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಂದು ಮಾತು ಹೇಳೋದಾದ್ರೆ, ನೀವು ಬೆಂಗಳೂರಿಂದ ಈ ಕೊಳ್ಳೇಗಾಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ ಅಥವಾ ಕೊಳ್ಳೇಗಾಲದಿಂದ ಬೆಂಗಳೂರು ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ ಸ್ಟಾಪಿಂದ ಆಚೆ ಬಂದು ಮೇನ್ ರೋಡಲ್ಲಿ ಸ್ವಲ್ಪ ಒಂದು 100ರಿಂದ 200 ಮೀಟರ್ ಮುಂದೆ ಬಂದ್ರೆ ರೈಟ್ ಸೈಡ್ಗೆ ಒಂದು HP ಪೆಟ್ರೋಲ್ ಬಂಕ್ ಇದೆ. ಅದರ ಆಪೋಸಿಟ್ ಅಲ್ಲಿ ಬರುವಂತ ಒಂದು ಜಾಗ. 27 ವರ್ಷ ಆಗಿದೆ. ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ಬಿಕಾಸ್ ಆಫ್ ಇವರ ಬಿರಿಯಾನಿ. ನಾನು ಪದೇ ಹೇಳ್ತಾ ಇದ್ದೀನಿ. ಸೊ ನೀವು ಬೆಂಗಳೂರು ಟು ಮಳವಳ್ಳಿ, ಬೆಂಗಳೂರು ಟು ಕೊಳ್ಳೇಗಾಲ, ಬೆಂಗಳೂರು ಟು ಕೊಳ್ಳೇಗಾಲ ಟು ಬೆಂಗಳೂರು ಟ್ರಾವೆಲ್ ಮಾಡ್ತಾರೆ. ಒಂದು ಬಾರಿ ಒಂದು ಜಾಗಕ್ಕೆ ವಿಸಿಟ್ ಮಾಡಿ, ಪಕ್ಕ ಟು ಪಕ್ಕ ಇಷ್ಟಪಡ್ತೀರಾ. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊಂತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್.